ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನೋಡಿ, ಸೆಲೆಬ್ರಿಟೀಸ್ ಮಕ್ಕಳು ಯಾರೇನೇ ಮಾಡಿದ್ರು ಕೂಡ ಅದೊಂದು ದೊಡ್ಡ ಸುದ್ದಿ ಆಗುತ್ತೆ. ಈಗ ಸದ್ಯಕ್ಕೆ ದರ್ಶನ್ ಅವರು ಜೈಲ್ ಪಾಲಾಗಿರೋದ್ರಿಂದ ಅವರು ಮಗ ಆಗಿರಬಹುದು ಅಥವಾ ಅವ್ರ ಹೆಂಡತಿ ಆಗಿರಬಹುದು, ಒಂದು ಸೀರೆ ಉಡ್ಕೊಂಡು ಫೋಟೋ ಹಾಕ್ತಿದ್ದಂಗೂ ಅದು ವೈರಲ್ ಆಗುತ್ತೆ. ಮನೆಯಿಂದ ಆಚೆ ಕಾರ್ ತಗೊಂಡು ಹೋದ್ರು ಕೂಡ ಅದು ಸುದ್ದಿ ಆಗುವಂತಹ ವಿಚಾರಗಳು. ನೋಡಿ, ನಿನ್ನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಪುತ್ರ ವಿನೀಶ್ ಏನಿದ್ದಾರೆ, ಅವ್ರು ಗಾಡಿ ಓಡಿಸುವಾಗ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಅದು ಸಿಕ್ಕಾಪಟ್ಟೆ ದೊಡ್ಡ ಸುದ್ದಿ ಆಯಿತು. ಅದ್ರ ಬಗ್ಗೆ ವಿಜಯಲಕ್ಷ್ಮಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಅಪಘಾತದ ಬಗ್ಗೆ ಒಂದಷ್ಟು ಜನರು ಪಾಸಿಟಿವ್ ನೆಗೆಟಿವ್ ಏನೇನೋ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅದೆಲ್ಲದಕ್ಕೂ ಕೂಡ ವಿಜಯಲಕ್ಷ್ಮಿ ಅವರು ತೆರೆ ಎಳೆದಿದ್ದಾರೆ. ಪುತ್ರ ವಿನೀಶ್ ಕಾರು ಅಪಘಾತ ಪ್ರಕರಣ ಭಾರೀ ಕುತೂಹಲ ಎಬ್ಸಿದ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಆ ಒಂದು ಘಟನೆಯ ಸಂಬಂಧ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬೈಕ್ಗೆ ವಿನೀಶ್ ಪ್ರಯಾಣಿಸುತ್ತಿದ್ದಂತಹ ಕಾರು ಡಿಕ್ಕಿ ಹೊಡೆದು ಅಪಘಾತವಾಗಿದೆ ಅನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಹರಿದಾಡ್ತು. ನಿನ್ನೆ ರಾತ್ರಿಯಿಂದ ಕಂಪ್ಲೀಟ್ ಆಗಿದೆ ಸುದ್ದಿ. ಈ ಕುರಿತು ವಿಡಿಯೋಗಳು ಕೂಡ ಪೋಸ್ಟ್ ಆಗಿತ್ತು. ಅಲ್ಲಿ ಒಂದಷ್ಟು ಫೋಟೋಗಳು ವಿಡಿಯೋಗಳನ್ನ ತೆಗೆದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡಿದ್ರು. ಈ ಅಪಘಾತ ಪ್ರಕರಣ ಕುತೂಹಲ ಸೃಷ್ಟಿಸುತ್ತಿದ್ದಂತೆ ವಿಜಯಲಕ್ಷ್ಮಿ ಈ ಒಂದು ಘಟನೆ ಕುರಿತು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದೇ ವೇಳೆ ಸುಳ್ಳು ಸುದ್ದಿಗಳು ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಅವರು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಒಂದಷ್ಟು ಮಾಧ್ಯಮಗಳಲ್ಲಿ ವಿನೀಶ್ ಅವರಿಗೆ ಅಪಘಾತವಾಗಿದೆ ಮತ್ತು ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹರಿದಾಡ್ತಿರುವಂತಹ ಸುದ್ದಿ. ವಿನೀಶ್ಗೆ ಆಕ್ಸಿಡೆಂಟ್ ಆಗಿದೆ, ಅವರಿಗೆ ತುಂಬಾ ಗಾಯಗಳಾಗಿದೆ, ಅವ್ರನ್ನ ಹಾಸ್ಪಿಟಲ್ಗೆ ತಗೊಂಡೋಗಿ ಸೇರಿಸಿದ್ದಾರೆ ಅಂತ ಒಂದಷ್ಟು ಕಡೆಗಳಲ್ಲಿ ಸುದ್ದಿ ಹರಿದಾಡ್ತಿದೆ. ಇದೆಲ್ಲ ಸಂಪೂರ್ಣವಾಗಿ ಶುದ್ಧ ಸುಳ್ಳು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಸ್ಪಷ್ಟಪಡಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಅವರು ತಮ್ಮ ಸ್ಪಷ್ಟನೆಯನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ವಿನೀಶ್ ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದಾರೆ, ಅವ್ರಿಗೇನೂ ಆಗಿಲ್ಲ, ಅವನು ಆರಾಮಾಗಿದ್ದಾನೆ. ಘಟನೆ ನಡೆದಾಗ ಅವನು ವಾಹನವನ್ನ ಚಲಾಯಿಸ್ತಿರ್ಲಿಲ್ಲ. ಡೈಲಿ ಹೋಗೋ ಹಂಗೆ ನಮ್ಮ ಕಾರು ಚಾಲಕ ಅಂದ್ರೆ ಅವ್ರ ಮನೆ ಡ್ರೈವರ್ ಕಾರನ್ನ ಓಡಿಸ್ತಾ ಇದ್ರು, ವಿನೀಶ್ ಗಾಡಿನ ಡ್ರೈವ್ ಮಾಡ್ತಾ ಇರಲಿಲ್ಲ. ಬೆಂಗಳೂರಿನ ಸಂಚಾರ ದಟ್ಟಣೆಯಲ್ಲಿ ಇಂತಹ ಸಣ್ಣ ಪುಟ್ಟ ರಸ್ತೆ ಘಟನೆಗಳು ಸಂಭವಿಸೋದು ಸಹಜ, ಅಸಹಜ ಏನಲ್ಲ, ಅದೆಲ್ಲ ಸಹಜ. ನಾರ್ಮಲ್ ಆಗಿ ಚಿಕ್ಕ ಪುಟ್ಟ ರೋಡ್ ಇರುತ್ತೆ, ದೊಡ್ಡ ದೊಡ್ಡ ವೆಹಿಕಲ್ಸ್ ಹೋಗುವಾಗ ಈ ರೀತಿ ಆಗುವಂಥದ್ದು ಸಹಜ. ಆದರೆ ವಿನೀಶ್ ಗಾಡಿ ತಗೊಂಡೋಗಿರ್ಲಿಲ್ಲ, ನಮ್ಮನೆ ಡ್ರೈವರ್ ಗಾಡಿ ಓಡಿಸ್ತಾ ಇದ್ದದ್ದು, ವಿನೀಶ್ ಅವ್ರ ಜೊತೆ ಇದ್ದಿದ್ದಷ್ಟೇನೆ. ಅದೇ ರೀತಿ ಇಲ್ಲೂ ಕೂಡ ಒಂದು ಸಣ್ಣ ಘಟನೆ ನಡೆದಿದೆ ಅಷ್ಟೇನೆ. ಅಪಘಾತದ ಬೈಕ್ ಸವಾರರು ಅದು ನಮ್ಮದೇ ತಪ್ಪು ಅಂತ ಒಪ್ಕೊಂಡಿದ್ದಾರೆ, ಆಪೋಸಿಟ್ ಪರ್ಸನ್ನೇ ನಮ್ಮದೇ ತಪ್ಪು ಅಂತ ಒಪ್ಕೊಂಡಿದ್ದಾರೆ. ಆ ಘಟನೆಗೆ ಕ್ಷಮೆಯನ್ನೂ ಕೂಡ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಬೈಕ್ನಲ್ಲಿದ್ದಂತಹ ಸವಾರರು ಸುರಕ್ಷಿತವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಖಚಿತಪಡಿಸ್ಕೊಳ್ಳಲು ವಿನೀಶ್ ವಾಹನದಿಂದ ಕೆಳಗಿಳಿದು, ಅಂದ್ರೆ ಹೋಗ್ತಿದ್ದಂತಹ ಕಾರಿಂದ ಕೆಳಗಡೆ ಇಳಿದು ಹೋಗಿ ನೋಡಿದ್ದಾರೆ, ಪಾಪ ಸರ್ ಚೆನ್ನಾಗಿದ್ದಾರೆ, ಏನಾದರೂ ಆಯ್ತಾ ಅಂತ. ಆದರೆ ದುರಾದೃಷ್ಟವಶಾತ್ ಇದೇ ಕ್ಷಣದ ದೃಶ್ಯಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸಿ ಕೆಲ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪ್ರಚಾರವನ್ನು ಮಾಡಲಾಗಿದೆ. ಅಂದರೆ ನನ್ನ ಮಗ ಕಾರಿಂದ ಕೆಳಗಡೆ ಇಳೀತಿದ್ದಂಗೆ ಇವನೇ ಗಾಡಿ ಓಡಿಸಿರೋದು, ಇವನೇ ಆಕ್ಸಿಡೆಂಟ್ ಮಾಡಿಸಿರೋದು ಅಂತ ತಪ್ಪು ಮಾಹಿತಿಯನ್ನು ನೀಡಲಾಗಿದೆ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ನಾವು ಆಲ್ರೆಡಿ ಸಂಕಷ್ಟದಲ್ಲಿದ್ದೀವಿ, ಮತ್ತೆ ನಮಗೆ ನೋವು ಆತಂಕವನ್ನು ಹೆಚ್ಚಿಸಬೇಡಿ. ಒಂದು ಕುಟುಂಬವಾಗಿ ನಾವು ಈಗಾಗಲೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಸುಳ್ಳು ಹಾಗೂ ಖಚಿತವಿಲ್ಲದಂತಹ ಮಾಹಿತಿಗಳನ್ನು ಪ್ರಚಾರ ಮಾಡೋದ್ರಿಂದ ನಮ್ಮ ನೋವು ಹಾಗೂ ಆತಂಕ ಮತ್ತಷ್ಟು ಹೆಚ್ಚಾಗುತ್ತೆ. ಯಾವುದೇ ವ್ಯಕ್ತಿ ಅಥವಾ ಅವರ ಕುಟುಂಬಕ್ಕೆ ಅನಗತ್ಯ ಮಾನಸಿಕ ಕಿರಿಕಿರಿ ಉಂಟು ಮಾಡುವಂತಹ ಮಾಹಿತಿಯನ್ನು ಪ್ರಕಟಿಸೋದು ಅಥವಾ ಬಿತ್ತರಿಸುವ ಮುನ್ನ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕಾಗಿ ನಾವು ಪ್ರತಿಯೊಬ್ಬರಲ್ಲೂ ಪಾಪ ವಿನಂತಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸುಮ್ಮನೆ ಸುಳ್ಳು ಇಲ್ಲದ ಸಲ್ಲದ ಆರೋಪಗಳನ್ನೆಲ್ಲ ಮಾಡಬೇಡಿ ದಯವಿಟ್ಟು. ಇಂತಹ ಸುಳ್ಳು ವದಂತಿಗಳನ್ನು ಯಾರೂ ನಂಬಾರ್ದು ಮತ್ತು ಶೇರ್ ಕೂಡ ಮಾಡಬಾರ್ದು ಅಂತ ನಾವು ವಿನಂತಿಸ್ಕೊಳ್ತೀವಿ ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಪಾಪ ದರ್ಶನ್ ಅವರು ಆಲ್ರೆಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ. ಜಾಮೀನಿಗಾಗಿ ಪಾಪ ನಡೆಸಿದಂತಹ ಎಲ್ಲ ಪ್ರಯತ್ನಗಳು ವಿಫಲಗೊಂಡಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಜಾಮೀನನ್ನು ನಿರಾಕರಿಸಿದೆ. ಇದೇ ವೇಳೆ ಪ್ರಕರಣದ ವಿಚಾರಣೆಯನ್ನು ತ್ವರಿತಗತಿಯಲ್ಲಿ ಮಾಡಲು ಮನವಿ ಕೂಡ ಮಾಡಿದ್ದಾರೆ ಆಲ್ರೆಡಿ ದರ್ಶನ್ ಕಡೆ ಲಾಯರು. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಇಲ್ಲ. ಇದರಲ್ಲೇ ವಿಜಯಲಕ್ಷ್ಮಿ ವಿನೀಶ್ ಅವರು ಪಾಪ ತುಂಬ ಬೇಸರ ಆಗಿದ್ದಾರೆ. ಅದ್ರ ಮಧ್ಯದಲ್ಲಿ ಇಂತಹ ಇಲ್ಲ ಸಲ್ಲದ ಆರೋಪಗಳನ್ನು ದಯವಿಟ್ಟು ಮಾಡಬೇಡಿ ಅಂತ ವಿಜಯಲಕ್ಷ್ಮಿ ಅವರು ಕೇಳ್ಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.